ಗುಡ್ ಮಾರ್ನಿಂಗ್ ಫ್ರಮ್ ನೋಲಾ ಸಿಟಿ. ನನ್ನ ಹೆಸರು ಅಪರ್ಣಾ ಅಂತ. ನಾನು ಈ ವ್ಲಾಗ್ನ ನ್ಯೂ ಆರ್ಲಿನ್ಸ್, ಲೂಯಿಸಿಯಾನಾ, ಅಮೆರಿಕಾದಿಂದ ಮಾಡ್ತಾ ಇದ್ದೀನಿ. ಐ ವೆಲ್ಕಮ್ ಯು ಆಲ್ ಟು ಮೈ ಚಾನಲ್ ದ ಶೆಫ್ಸ್ ವೈಫ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ವೀಕೆಂಡ್ ಶುರುವಾಗಿದೆ. ಶನಿವಾರ ಬೆಳಗ್ಗೆ ಆಯಿತು, ತಿಂಡಿ ಟೀ ಎಲ್ಲ ಆಯಿತು ನಮ್ಮದು. ಇವಾಗ ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಆಡ್ಬನ್ ಝೂ ಅನ್ನೋ ಪ್ರಾಣಿ ಪ್ರಪಂಚನ ಇದೆ ನ್ಯೂ ಆರ್ಲಿನ್ಸಲ್ಲಿ. ಬನ್ನಿ ನನ್ನ ಜೊತೆ ಹೋಗಿ ನೋಡ್ಕೊಂಬರೋಣ. ಹಾಗೆ ಸಿಟಿ ಕೂಡ ನೋಡೋಣ. ಮತ್ತೆ ನಾವು ಇನ್ನೆಲ್ಲೆಲ್ಲ ಹೋಗ್ತೀವೋ ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ. ಸರಿ, ನಾವಂತೂ ಹೊರಟಿದ್ದಾಯಿತು. ಬನ್ನಿ ನೋಡೋಣ ನಮ್ಮ ಈ ದಿನ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಬಿಲ್ಡಿಂಗಿಂದ ಹೊರಗಡೆ ಬರ್ತಿದ್ದಂಗೆ ವೆದರ್ ಕೂಡ ತುಂಬಾ ಪ್ಲೆಸೆಂಟ್ ಆಗಿತ್ತು. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಬಿಲ್ಡಿಂಗ್ ಅಕ್ಕಪಕ್ಕ ಸುತ್ತಮುತ್ತ ಸುತ್ತಾಡೋಕ್ಕೆ ತುಂಬಾ ಮಜಾ ಇರುತ್ತೆ. ಅದು ನಾನು ಮತ್ತು ಚಂದ್ರ 2 ನಿಮಿಷ ನಡ್ಕೊಂಡು ಹೋದರೆ ನಾವು ಮೇನ್ ಬಸ್ ಸ್ಟಾಪಿಗೆ ಬರ್ತೀವಿ. ಅಲ್ಲಿ ಬರ್ತಾ ಇದೆಯಲ್ಲ, ಅದೇ ನಮ್ಮ ಬಸ್ಸು. ಸರಿ, ಮೊದಲು ಬಸ್ ಹತ್ತೋಣ. ಯಾಕೆಂತಂದರೆ ಇನ್ನು 10 ನಿಮಿಷಕ್ಕೆ ನಮ್ಮ ರೈಡ್ ಶುರುವಾಗುತ್ತೆ. ಸರಿ, ನಮ್ಮ ರೈಡ್ ಶುರುವಾಯಿತು. ನಾವು ಹೊರಟಿದ್ದು ಡೌನ್ ಟೌನಿಂದ ಆಡ್ಬನ್ ಝೂಗೆ. ಈ ಬಸ್ಸಲ್ಲಿ ಆಡ್ಬನ್ ಝೂನೇ ಕೊನೆ ಸ್ಟಾಪು. ನಾವು RTO ಅಪ್ಲಿಕೇಶನಲ್ಲಿ ಡೇ ಪಾಸ್ ತೊಗೊಂಡಿದ್ವಿ. ಒಂದ್ಸತಿ ಡೇ ಪಾಸ್ ತೊಗೊಂಡು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಇನ್ ದ ನೆಕ್ಸ್ಟ್ 24 hours ನೀವು ಬಸ್ಸಲ್ಲಾದರೂ ಓಡಾಡ್ಬೋದು, ಸ್ಟ್ರೀಟ್ ಕಾರಲ್ಲಾದ್ರೂ ಓಡಾಡ್ಬೋದು, ಅಥವಾ ಫೆರಿನಲ್ಲಾದ್ರೂ ಓಡಾಡ್ಬೋದು. ನಾವು ಇವಾಗ ಪಾಸ್ ಆಗ್ತಿರೋದು ಟೂಲೇನ್ ಯೂನಿವರ್ಸಿಟಿ ಮತ್ತು ಲೋಯೋಲಾ ಯೂನಿವರ್ಸಿಟಿ. ಈ 2 ಯೂನಿವರ್ಸಿಟೀಸು ನ್ಯೂ ಆರ್ಲಿನ್ಸ್ ಸಿಟಿನಲ್ಲಿ ತುಂಬಾ ಪಾಪ್ಯುಲರ್. ಅಕಾಡೆಮಿಕ್ ಇಯರ್ ಶುರುವಾಗಿತ್ತು, ಓಪನ್ ಹೌಸ್ ಇತ್ತು ಅಂತ ಕಾಣುತ್ತೆ. ಅದರಿಂದ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ನ ನೋಡಿದ್ವಿ ನಾವು ಇವಾಗ ಪಾಸ್ ಆಗ್ತಾ ಇರೋದು ಒನ್ ಆಫ್ ಅ ಕೈಂಡ್ ಹೌಸಸ್ ಇನ್ ನ್ಯೂ ಆರ್ಲಿನ್ಸ್ ಸಿಟಿ. ತುಂಬಾ ಅಂದವಾಗಿದೆ, ಸೊಗಸಾಗಿತ್ತು ನೋಡೋಕ್ಕೆ. ಎಲ್ಲೆಲ್ಲೂ ಗಿಡಗಳು, ಎಲ್ಲೆಲ್ಲೂ ಮರಗಳು, ಇಡೀ ಸಿಟಿ ಗ್ರೀನ್ ಆಗಿರುತ್ತೆ. ಏನಕ್ಕೆ ಅಂದರೆ ಚೆನ್ನಾಗಿ ಮಳೆ ಆಗೋದ್ರಿಂದ ಈ ಗ್ರೀನರಿನೇ ಈ ಸಿಟಿಗೆ ಬ್ಯೂಟಿ ತಂದು ಕೊಡುತ್ತೆ. ಸರಿ, ನಮ್ಮ ರೈಡ್ ಅಂತೂ ಮುಗೀತು. ವಿ ಆರ್ ಅಟ್ ದಿ ಆಡ್ಬನ್ ಝೂ ಜಸ್ಟ್ ನಾವು. ಬನ್ನಿ ನೋಡೋಣ. ನೀವು ನೋಡ್ತಿರೋ ಹಾಗೆ ಪಾರ್ಕಿಂಗಿಗೆ ಏನು ಕೊರತೆ ಇಲ್ಲ, ಹೇರಳವಾಗಿದೆ. ಒಳ್ಳೆ ಕಾಡು ಒಳಗಡೆ ನಡ್ಕೊಂಡು ಹೋಗೋ ಅನ್ನೋ ಫೀಲಿಂಗು ತುಂಬಾ ಚೆನ್ನಾಗಿದೆ. ಓಕೆ, ನಾವಂತೂ ನಮ್ಮ ಡೆಸ್ಟಿನೇಷನ್ಗೆ ಬಂದಾಯಿತು. ಚಂದ್ರ ಕೂಡ ಇಸ್ ಅಟ್ ದ ಕೌಂಟರ್ ಪರ್ಚೇಸಿಂಗ್ ದ ಟಿಕೆಟ್. ಬನ್ನಿ ನೋಡೋಣ ಏನೇನಿದೆ ಝೂ ಒಳಗಡೆ ಅಂತ. ಅಬ್ಬಾ, ಡೇಟ್ಸ್ ಟ್ರೀ ನೋಡಿದ್ರೆ ಒಳ್ಳೆ ಅಡಿಕೆ ಮರದ ಥರ ಇದೆ. ಸೀನಿಕ್ ಬ್ಯೂಟಿ. ತುಂಬಾ ಖುಷಿ ಆಯ್ತು ನಮಗೆ ಪ್ರತಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ನಾವಿಬ್ಬರೇ ಹೋಗಿದ್ರು, ಎಷ್ಟೋ ವರ್ಷಗಳ ನಂತರ ಹೋಗಿದ್ರು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ಮುಂದೆ ನಡ್ಕೊಂಬಂದ್ವಿ. ಪ್ರತಿ ಒಂದು ಕಡೆನೂ ಕಾದ್ವಿ, ಏನಾದರೂ ಶೋ ಸಿಗತ್ತಾ ಅಂತ. ನೋಡಿ, ನಮ್ಮ ದ ಶೋಮ್ಯಾನ್ ಎಂಥ ಶೋ ಕೊಟ್ಟರು ಅಂತಂದರೆ, ಇದನ್ನೆಲ್ಲ ನನ್ನ ಕ್ಯಾಮ್ರಾದಲ್ಲೇ ಸೆರೆ ಹಿಡಿಯೋಕ್ಕೆ ತುಂಬಾ ಖುಷಿ ಆಯಿತು. ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಏನು ಗಾಂಭೀರ್ಯ ನಡಿಗೆ, ಅಬ್ಬಬ್ಬಬ್ಬಬ್ಬ. ಹಾಗೆಯೇ ಮುಂದೆ ಬಂದ್ವಿ. ಅವರೊಬ್ಬರೇ ಅಲ್ಲದೆ ಇನ್ನೂ ಇಬ್ಬರಿದ್ದಾರೆ ನೋಡಿ. ಇವರಿಬ್ಬರು ಎಂಥ ಶೋ ಕೊಟ್ಟರು ಅಂತಂದರೆ ನಿಜವಾಗ್ಲೂ ಒಂಥರ ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು. ತುಂಬಾ ಚೆನ್ನಾಗಿತ್ತು. ಪರಿಸರ, ಗಾಡ್ಸ್ ಕ್ರಿಯೇಷನ್ನು, ಈ ಮರ ಗಿಡಗಳು, ಒಳ್ಳೆ ಅದ್ಭುತ ಎಕ್ಸ್ಪೀರಿಯನ್ಸು. ಇದಕ್ಕೆ ದೇವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ಮುಂದೆ ಬಂದ್ವಿ ನಾವು ಮುಂದೆ ಬಂದಿದ್ದು ನೋಡಿದ್ದೇನು ಅಂತಂದರೆ ಕಾಡಿನ ರಾಜ. ನೋಡಿದ್ರೆ ಅವರಿಬ್ಬರು ಊಟಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅವಾಗಿನ ಝೂ ಕೀಪರ್ ಊಟ ಹಾಕಿ ಹೊರಟರು. ಅವ್ರು ಹೊರಟಿದ್ದನ್ನು ಇಬ್ಬರು ನಿಂತ್ಕೊಂಡು ನೋಡಿದ್ರು. ಅದನ್ನೆಲ್ಲ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ನೋಡಿ, ಇದನ್ನೆಲ್ಲ ಕಣ್ಣಾರೆ ನೋಡೋಕ್ಕೆ ಆಹಾ, ಅದ್ಭುತ. ಅಬ್ಬಾ, ಇಲ್ಲಿ ನೋಡಿ,
ಈ ಕ್ಷಣಗಳನ್ನ ನಾನೇ ಖುದ್ದಾಗಿ ನನ್ನ ಫೋನಲ್ಲಿ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ತಿದ್ದಂತೂ ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ನಾವು ಮುಂದೆ ಬಂದಿದ್ದು ದ ಲೂಯಿಸಿಯಾನಾ ಸ್ವಾಂಪ್ಗೆ. ಸ್ವಾಂಪ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕೊಳಚೆ ನೀರಿನ ಪ್ರದೇಶ. ಎಡಗಡೆ ಬಲಗಡೆ ಎರಡು ಕಡೆನೂ ಸ್ವಾಂಪ್ ಇದೆ. ಅದ್ರ ಮೇಲ್ಗಡೆ ಹಸಿರು ಬಣ್ಣದ ಒಂದು ಲೇಯರ್ ಏನು ನೋಡ್ತಾ ಇದ್ದೀರೋ ಅದು ಪ್ರಪಂಚದ ಅತಿ ಸಣ್ಣ ಹೂವಂತೆ. ಅದ್ರ ಕೆಳಗಡೆ ಕೊಳಚೆ ನೀರಿದೆ. ಅದ್ರ ಒಳಗಡೆ ಒಂದು 100 ಮೊಸಳೆಗಳಿದ್ವು. ನಮಗೆ ಕಂಡಿದ್ದು 10ರಿಂದ 15. ಏನೇ ಸ್ವಾಂಪ್ ಆದರೂ ಒಂಚೂರು ಕೆಟ್ಟ ವಾಸನೆ ಅಂತೂ ಇರಲಿಲ್ಲ. ಹಾಗೆಯೇ ಮುಂದೆ ಬಂದ್ವಿ ನಾವು ಚಾನ್ಸ್ ಬಿಡಲಿಲ್ಲ. ನಮ್ಮದೇ ಆದಂಥ ಒಂದು ಸಣ್ಣ ಫೋಟೋಶೂಟ್ನ ಮಾಡ್ಕೊಂಡ್ವಿ. ಅದ್ರ ಜೊತೆನೇ ವಿ ಆಲ್ಸೋ ಸ್ಟಾಪ್ ಬೈ ಫಾರ್ ಸಮ್ ಲಂಚ್. ಹೆಲ್ದಿ ಲಂಚ್ ಅಂತೂ ಅಲ್ಲ, ಬಟ್ ಅಲ್ಲಿ ಏನು ಸಿಕ್ತಿತ್ತೋ ಅದನ್ನೇ ನಾವು ತೊಗೋಬೇಕಾಯಿತು. ಅದನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ಹಾಗೆಯೇ ಮುಂದೆ ಇನ್ನೊಂದಷ್ಟು ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾನೇ ಖುದ್ದಾಗಿ ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದೆ. ಇನ್ನೂ ಹಲವಾರು ಪ್ರಾಣಿ ಪಕ್ಷಿಗಳು ಮಿಸ್ ಆದವು. ಯಾಕೆಂದರೆ ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಬ್ಯಾಟ್ರಿ ಡೆಡ್ ಆಯಿತು. ಇದರಿಂದ ನಾನೇನು ಕಲ್ತ್ಕೊಂಡೆ ಅಂತಂದರೆ, ಮುಂದೆ ಎಲ್ಲರೂ ಹೋದರೆ ಬ್ಯಾಕಪ್ ಬ್ಯಾಟ್ರಿನ ಮಾತ್ರ ಖಂಡಿತ ಜೊತೆಗೆ ತೊಗೊಂಡು ಹೋಗ್ತೀನಿ. ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ ಅದ್ಭುತವಾಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ನೀವೇನಾದರೂ ನ್ಯೂ ಆರ್ಲಿನ್ಸ್ ಸಿಟಿಗೆ ಬಂದರೆ ಆಡ್ಬನ್ ಝೂಗೆ ಮಾತ್ರ ಖಂಡಿತ ಬರಲೇಬೇಕು. ಏಕೆಂತಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಝೋನ್ ಇದು. ಮಕ್ಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ದೊಡ್ಡವರಾದ ನಾವೇ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಸರಿ ಸ್ನೇಹಿತರೆ, ನಾನು ಹೇಳ್ದಂಗೆ ನಾನು ಬ್ರ್ಯಾಂಡ್ ನ್ಯೂ ವ್ಲಾಗ. ಇದು ನನ್ನ 3ನೇ ವ್ಲಾಗು. ಹೇಗೆ ಅನ್ನಿಸ್ತು ನಿಮಗೆ ನನ್ನ ವ್ಲಾಗ್ ನೋಡಿ? ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಥವಾ ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ನಿಮ್ಮ ಕಮೆಂಟ್ಸ್ನ ನನಗೆ ತಿಳಿಸಿ. ನಾನು ಖಂಡಿತ ಚೇಂಜಸ್ ಮಾಡ್ಕೋತೀನಿ, ಖಂಡಿತ ಇಂಪ್ರೂವೈಸ್ ಮಾಡ್ಕೋತೀನಿ. ಸರಿ, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನ್ಯೂ ಆರ್ಲಿನ್ಸ್ ಸಿಟಿ ಟೂರ್ ಆಯಿತು, ಆಡ್ಬನ್ ಝೂ ಟೂರ್ ಆಯಿತು, ಮತ್ತು ಲೂಯಿಸಿಯಾನಾ ಸ್ವಾಂಪ್ ಟೂರ್ ಆಯಿತು. ನಾವು ನಮ್ಮ ಮಗ ಚಿಕ್ಕವನಿದ್ದಾಗ ಮೈಸೂರು, ದುಬೈ ಮತ್ತು ಅಬುದಾಬಿ ಝೂಗೆ ಹೋಗಿದ್ದು. ಅದಾದಮೇಲೆ ಎಷ್ಟೋ ವರ್ಷಗಳ ನಂತರ ಆಡ್ಬನ್ ಝೂಗೆ ಹೋಗಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಸರಿ, ಹಾಗಾದರೆ ವೀಕ್ಷಕರೇ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಒನ್. ಬಾಯ್.